ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನೋಡೋದಾದ್ರೆ 6 of Wands, 3 of Pentacles. ಓಕೆ, ಆಸ್ ನೋ ಈ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಾರೆ, ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಗೇನ್ ನಿಮ್ಮ ಜೊತೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಏನೆಲ್ಲ ಇದೆ ಅದನ್ನ ಕೊಡ್ಬೇಕು ಅಂತಾನು ಅನ್ಕೊಳ್ತಾ ಇದ್ದಾರೆ. ಬಟ್ ದೇರ್ ಇಸ್ ಸಮ್ ಫ್ಯಾಮಿಲಿ ಇಶ್ಯೂಸ್ ಅಂತ ಹೇಳ್ಬಹುದು, ಅಥವಾ ಥರ್ಡ್ ಪಾರ್ಟಿ ಇಶ್ಯೂಸ್ ಅಂತ ಹೇಳ್ಬಹುದು, ಅಥವಾ ಇವರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು 2-3 months ಬ್ಯಾಕ್ ಅವ್ರಿಗೆ ಇರುವಂತಹ ಮೈಂಡ್ ಸೆಟ್ ಈಗ ಕರೆಂಟ್ಲಿ ಆ ಮೈಂಡ್ ಸೆಟ್ ಇಲ್ಲ ಅಂತ ಹೇಳ್ಬಹುದು. ಮೈಟ್ ಬಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ನ ಬೇರೆ ಒಂದು ಹಂತಕ್ಕೆ ಮದುವೆ ಅನ್ನೋ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತ ಡಿಸ್ಕಷನ್ ಆಗಿತ್ತು. ಎಲ್ಲಾನು ಆಗಿತ್ತು, ಎಲ್ಲದಕ್ಕೂ ಹೂ ಅಂದಿದ್ರು, ಎಲ್ಲವನ್ನೂ ಮಾಡೋಣ ಅಂತ. ಬಟ್ ಒನ್ಸ್ ಆಫ್ಟರ್ ರೀಚಿಂಗ್ ಹೋಮ್ ಅಥವಾ ಮನೆಗೆ ಹೋದ್ಮೇಲೆ ಅಥವಾ ಸಮ್ವೇರ್ ಒಂದು 2 ದಿನ ಕಳೆದಾದ್ಮೇಲೆ ಇವರ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ಬಹುದು. ಇಲ್ಲ ನೋಡೋಣ ಮುಂದೂಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಇವರ ಒಂದು ಮೈಂಡ್ ನ ಬೇರೆದವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಇವರ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬಹುದು, ರಿಲೇಟಿವ್ಸ್ ಆಗಿರ್ಬಹುದು, ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ದಟ್ ನೀನ್ ಇನ್ನು ಸೆಟಲ್ ಇಲ್ಲ, ಅಥವಾ ಬೇರೆದವರ ಒಂದು ಲೈಫ್ ಸ್ಟೈಲ್ ನೋಡು, ಮದ್ವೆ ನೋಡು, ಎಲ್ಲರದು ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ನೋಡು ಯಾರು ಖುಷಿ ಆಗಿದ್ದಾರೆ, ಈಗ ಹೇಗಿದೆಯಾ ಹಾಗೆ ಇರು, ಈ ತರದೆಲ್ಲ ಅವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಈ ವ್ಯಕ್ತಿ ಬೇಗ ಇನ್ಫ್ಲೂಯೆನ್ಸ್ ಆಗುವಂತದ್ದಿದೆ. ಇವರು ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಹೊರಗಡೆ ಪ್ರಪಂಚಕ್ಕೆ ಒಂದು ಟೀಮ್ ನ ಹ್ಯಾಂಡಲ್ ಮಾಡುವಷ್ಟು ಇವರು ಒಂದು ಕೆಲಸದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ಟೀಮ್ ಲೀಡರ್ ಕೆಲಸನೋ ಅಥವಾ ಒಂದು ಮ್ಯಾನೇಜರ್ ಕೆಲಸನೋ ಅಥವಾ ಒಂದು ದೊಡ್ಡ ಒಂದು ತಂಡವನ್ನ ಹ್ಯಾಂಡಲ್ ಮಾಡುವಷ್ಟು ಕೇಪಬಿಲಿಟಿ ಇರುವಂತಹ ವ್ಯಕ್ತಿ. ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಬೇಗ ಇನ್ಫ್ಲೂಯೆನ್ಸ್ ಆಗುವಂತದ್ದು ತುಂಬಾ ಇದೆ ಅಂತ ಹೇಳ್ಬಹುದು. ಸೊ ಕೆಲಸದ ವಿಚಾರದಲ್ಲಿ ಕರೆಕ್ಟ್ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿ, ಕೆರಿಯರ್ ಅಂತ ಬಂದಾಗ ಒಳ್ಳೆ ಇದನ್ನ ಮಾಡುವಂತಹ ವ್ಯಕ್ತಿ, ರೈಟ್ ಡಿಸಿಷನ್ಸ್ ನ ತಗೊಳ್ಳುವಂತಹ ವ್ಯಕ್ತಿ. ರಿಲೇಶನ್ಶಿಪ್ ಅಂತ ಬಂದಾಗ ಬೇರೆದವ್ರ ಮಾತು ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಸಮ್ವೇರ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೂ ಒಂದು ಇಂಟ್ರೆಸ್ಟ್ ಅನ್ನೋದನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಥವಾ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ, ಮ್ಯಾರೇಜ್ ಅಂದ್ರೆ ಇವ್ರಿಗೂ ಸ್ವಲ್ಪ ಭಯ ಅಂತ ಕಾಣಿಸುತ್ತೆ. ಸೊ ಸ್ವಲ್ಪ ಟೈಮ್ ತಗೊಂಡು ನೋಡಿ, ಹರಿಬರಿಯಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇಫ್ ದಿಸ್ ಪರ್ಸನ್ ಈಸ್ ನಾಟ್ 100% ಶೋರ್ ಮ್ಯಾರೇಜ್ ಬಗ್ಗೆ ಅಂತ ಅಂದ್ರೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಆಫ್ಟರ್ ದಟ್ ಈ ಒಂದು ವ್ಯಕ್ತಿ ನೋಡಿ, ಬೇರೆದವ್ರ ಮಾತನ್ನ ತುಂಬಾ ಈಗ್ಲೇ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ಮುಂದೆ ಮದ್ವೆ ಆದ್ರೂ ನಿಮ್ಮ ಮಾತು ಕೇಳ್ತಾರೆ ಅಂತ ಏನ್ ಗ್ಯಾರಂಟಿ? ಅಥವಾ ಇವರ ಒಂದು ಬದುಕಿನ ಒಂದು ಮಹತ್ತರ ಘಟ್ಟವನ್ನ ಬೇರೆದವ್ರ ಕೈಯಲ್ಲಿ ಬೇರೆದವ್ರಿಗೇನೆ ಕೊಡ್ತಾ ಇದ್ದಾರೆ. ನೀನ್ ಡಿಸೈಡ್ ಮಾಡು, ನೀನ್ ಹೇಗ್ ಹೇಳ್ತೀಯೋ ನಾನು ಕೇಳ್ತೀನಿ ಅಂತ ಇವರ ಒಂದು ಬದುಕಿನ ರಿಮೋಟ್ ನ ಬೇರೆದವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ದಟ್